ನಮಸ್ಕಾರ. ಇವತ್ತು ಸ್ಟ್ರೀಟ್ ಫುಡ್ ಪನ್ನೀರ್ ರೈಸ್ ಮತ್ತು ಚಿಕನ್ ರೈಸ್ಗೆ ಮೊದಲು ಮಸಾಲ ಪೇಸ್ಟ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಇಲ್ಲಿ ನಾನು ಒಂದು 100 ಗ್ರಾಮ್ನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿನ ಬೇಯಲಿಕ್ಕೆ ಇಟ್ಟಿದ್ದೇನೆ. ಇದು ಒಂದು ಕುದಿ ಬಂದ ಮೇಲೆ 10 ನಿಮಿಷ ಬಿಟ್ಟು ಇದು ಬೇಯ್ತದೆ. ಇದನ್ನು ಗಾಳಿಸಿಡೋಣ, ಆಮೇಲೆ ತಣಿಲಿಕ್ಕೆ ಬಿಡೋಣ. ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಸೊ ಇದಿವಾಗ ತಣ್ಣಗಾಗುತ್ತಲ್ಲ, ತಣ್ಣಗಾದಮೇಲೆ ಇದಕ್ಕೆ 20ರಿಂದ 25 ಖರ್ಜೂರನ ಬೀಜ ತೆಗೆದು ಈ ಥರ ಇದ್ರ ಜೊತೆ ಇಟ್ಕೊಳ್ಳೋಣ. ಈಗ 1 kg ಈರುಳ್ಳಿನ ಈ ಥರ ಸ್ಲೈಸ್ ಮಾಡಿಕೊಂಡು ಬಾಣಲಿಯಲ್ಲಿ ಎಣ್ಣೆ ತಗೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಇದು ನಸುಕಂದು ಬಣ್ಣ ಬರುವಷ್ಟು ಫ್ರೈ ಮಾಡಬೇಕು. ಇವಾಗ ಈ ಸ್ಟೇಜಲ್ಲಿ 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ಸೊಪ್ಪು ಇವೆರಡನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕಿ ಇದನ್ನು ಬಾಡಿಸಿಕೊಳ್ಳೋಣ. ನೋಡಿ, ಇವಾಗ ಇದು ಬಾಡಿದೆ. ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ತಣಿಲಿಕ್ಕೆ ಬಿಡೋಣ. ಅಷ್ಟೊತ್ತಿಗೆ 1 ಇಂಚು ಶುಂಠಿ, 2 ಗಡ್ಡೆ ಬೆಳ್ಳುಳ್ಳಿ, ಅದೇ ತವಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಎತ್ತಿಟ್ಕೊಳ್ಳೋಣ. ಒಂಚೂರು ಬಾಡಿಸಿದರೆ ಸಾಕು. ಇವಾಗ ಒಂದು ಪ್ಲೇಟಲ್ಲಿ 1 ಚಮಚ ಜೀರಿಗೆ, 1 ಚಮಚ ಸೋಂಪು, 2 ಚಮಚ ಕರಿಮೆಣಸಿನಕಾಳು, 3 ಚಮಚ ಕೊತ್ತಂಬರಿ ಬೀಜ, ಒಂದು 3ರಿಂದ 4 ಏಲಕ್ಕಿ, ಒಂಚೂರು ಜಾವಿತ್ರಿ ಜಾಸ್ತಿ ಹಾಕಬೇಡಿ, 1 ಸ್ಟಾರ್ ಅನೈಸ್, 1 ಇಂಚು ಚಕ್ಕೆ, 5ರಿಂದ 6 ಲವಂಗ. ಇವೆಲ್ಲವನ್ನು ಒಂದು ಬಾಣಲೆಯಲ್ಲಿ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಒಳ್ಳೆ ಪರಿಮಳ ಬರುವಾಗ ಇದನ್ನು ಈ ರೀತಿ ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಇದು ತಣಿಲಿ, ತಣ್ಣದಾದ ಮೇಲೆ ಗ್ರೈಂಡ್ ಮಾಡೋಣ. ನೋಡಿ, ಈ ಥರ ಪೇಸ್ಟ್ ಆಗಬೇಕು, ಫೈನ್ ಪೇಸ್ಟ್ ಆಗಬೇಕು. ಇವಾಗ ಒಂದು ತವಾದಲ್ಲಿ 2 ಕಪ್ ತುಪ್ಪ, 1 ಕಪ್ ಎಣ್ಣೆ ಹಾಕಿ ಈ ಅರ್ಧಿಟ್ಟ ಮಸಾಲೆನ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಹುರ್ಕೊಳ್ಳೋಣ. ಮಗುಚ್ತಾ ಇರಬೇಕು, ಇದನ್ನು ಮಧ್ಯ ಬಿಟ್ಟು ಬಿಡಬೇಡಿ. ನೋಡಿ, ಇವಾಗ ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಈ ಸ್ಟೇಜಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇಲ್ಲಿ ಉಪ್ಪು ಮಸಾಲೆಗೆ ಎಷ್ಟು ಬೇಕು ಅಷ್ಟೇ ಹಾಕಬೇಕು. ಆಮೇಲೆ 1 ಚಮಚದಷ್ಟು ಗರಂ ಮಸಾಲ ಹುಡಿ ಹಾಕಿದ್ದೀನಿ. 4 ಲಿಂಬೆಹಣ್ಣಿನ ರಸ ಈ ಸ್ಟೇಜಲ್ಲಿ ಇದರಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋ ತನಕ ಬಿಟ್ಟುಬಿಡೋಣ. ನೋಡಿ, ಇವಾಗ ನಮ್ಮದು ಮಸಾಲ ಪೇಸ್ಟ್ ರೆಡಿಯಾಗಿದೆ. ಇದನ್ನು ಎತ್ತಿಟ್ಕೊಳ್ಳೋಣ. ಮಸಾಲ ಪೇಸ್ಟ್ ಇದು ಮುಂದಕ್ಕೆ ಏನು ಮಾಡೋದು ಅಂತ ಹೇಳ್ತೇನೆ. ನೋಡಿ, ಇದರಲ್ಲಿ 2 ಸೌಂಟ್ನಷ್ಟು ನಾನು ಮಸಾಲೆನ ತೆಗೆದು ಇದಕ್ಕೆ 1/4 kg ಪನ್ನೀರ್ ಹಾಕ್ಕೊಂಡಿದ್ದೀನಿ ಪೀಸ್ ಮಾಡಿಕೊಂಡು. ಕುದಿ ಬಂದಮೇಲೆ 2 ನಿಮಿಷ ಇದನ್ನು ಪನ್ನೀರನ್ನು ಇದರಲ್ಲಿ ಬೇಯಲಿಕ್ಕೆ ಬಿಡಬೇಕು. ಇಲ್ಲಿ ಉಪ್ಪು ಚೆಕ್ ಮಾಡಿಕೊಳ್ಳಿ. ನೋಡಿ, ಇದಿವಾಗ 2 ನಿಮಿಷ ಆಗಿದೆ. ಈಗ ರೈಸ್ ಮಿಕ್ಸ್ ಮಾಡುವ. ಇದಕ್ಕೆ ಬಾಸುಮತಿ ರೈಸ್ ಹಾಕಿದರೂ ಆಗುತ್ತೆ ಅಥವಾ ಸೋನಾ ಮಸೂರಿ ರೈಸ್ ನೀವು ಯೂಸ್ ಮಾಡಿದರೂ ಆಗುತ್ತೆ. 1/2 kg ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೊಚ್ಕೊಂಡಿದ್ದು ಮಿಕ್ಸ್ ಮಾಡ್ತಾ ಇದ್ದೇನೆ. ಇವಾಗ ಈ ಸ್ಟೇಜಲ್ಲಿ ಗ್ಯಾಸ್ ಆಫ್ ಮಾಡ್ಬೋದು. ನೋಡಿ, ಪನ್ನೀರ್ ರೈಸ್ ರೆಡಿಯಾಗಿದೆ. ಇದಕ್ಕೊಂದು ಚಟ್ನಿ ಮಾಡ್ಕೊಳ್ಳೋಣ. 1 ಹಿಡಿ ಪುದೀನ ಸೊಪ್ಪು, 1 ಈರುಳ್ಳಿ, ಒಂದು 4ರಿಂದ 5 ಹಸಿಮೆಣಸಿನಕಾಯಿ, ಒಂದು ಸಣ್ಣ ತುಂಡು ಶುಂಠಿ 1/2 ಇಂಚಿನಷ್ಟು, ಆಮೇಲೆ 1/2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ಪೇಸ್ಟ್ ರೆಡಿಯಾಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನು. ಇದು ಕನ್ಸಿಸ್ಟೆನ್ಸಿ ಯಾಕೋ ನನಗೆ ದಪ್ಪ ಇದೆ ಅನ್ನಿಸ್ತಾ ಇದೆ, ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಬೇಕು ಈ ಚಟ್ನಿಗೆ. ಇದಕ್ಕೆ 1 ಚಮಚ ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ.
ಈ ಚಟ್ನಿ ಈ ಪನ್ನೀರ್ ರೈಸ್ ಜೊತೆ ಸೂಪರ್ ಕಾಂಬಿನೇಷನು. ನೋಡಿ, ಚಟ್ನಿ ರೆಡಿಯಾಗಿದೆ. ಈಗ ಒಂದು ಪ್ಲೇಟಲ್ಲಿ ಪನ್ನೀರ್ ರೈಸನ್ನು ಸರ್ವ್ ಮಾಡಿಕೊಂಡು ಪಕ್ಕದಲ್ಲಿ ಈ ಪುದೀನ ಚಟ್ನಿನ ಹಾಕ್ಕೊಂಡು ಪಕ್ಕದಲ್ಲಿ ಸೌತೆಕಾಯಿ ಸ್ಲೈಸು, ಈರುಳ್ಳಿ ಸ್ಲೈಸ್ನ ಹಾಕ್ಕೊಂಡು ಸರ್ವ್ ಮಾಡೋದು. ಆಮೇಲೆ ತಿಂದು ಇದರ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡೋದು. ರೆಸಿಪಿ ಇಷ್ಟ ಆದಲ್ಲಿ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಆಲ್.